ನಮಸ್ಕಾರ, ವೆಲ್ಕಮ್ ಟು ಫ್ಯೂಚರ್ಸ್ ಅಕಾಡೆಮಿ. ಹೋಪ್ ಎವ್ರಿ ಒನ್ ಪ್ರಿಪ್ರೇಷನ್ ಈಸ್ ಇನ್ ದಿ ರೈಟ್ ಟ್ರ್ಯಾಕ್. ನೀವೆಲ್ಲರೂ ತಮ್ಲೈನ್ ನೋಡಿರ್ತೀರ. ಇದು ಜಸ್ಟ್ ಸಮ್ ಟಿಪ್ಸ್ ಅಷ್ಟೇ. ನೆಕ್ಸ್ಟ್ ನಿಮ್ಮ 9 to 10 ಡೇಸ್ ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತ. ನೋಟಿಫಿಕೇಷನ್ ಕೊಟ್ಟಿರೋ ಹಾಗೆ 7 ಟಾಪಿಕ್ಸ್ ಇದೆ. ಬಟ್ ಈ 9 to 10 ಡೇಸಲ್ಲಿ ನೀವು ಸ್ಟ್ರೆಸ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಸ್ ಎರಡೇ. ಒಂದು ಕರೆಂಟ್ ಅಫೇರ್ಸು, ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಯಾಕಂದರೆ ಲಾಸ್ಟ್ ಟೈಮು ಪಿ ಡಿ ಒ ಅಲ್ಲಾಗಲಿ KS ಆಗಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸು ಕಡಿಮೆ ಇತ್ತು. ಈ ಸತಿ ಕರೆಂಟ್ ಅಫೇರ್ಸ್ ಕ್ವಶನ್ಸು ಜಾಸ್ತಿ ಇರೋ ಚಾನ್ಸಸ್ ಇದೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾಕಂದರೆ ಗ್ರೂಪ್ ಬಿ ಪೋಸ್ಟು ಎರಡೂ ಬಂದು ಟೆಕ್ನಿಕಲ್ ಪೋಸ್ಟ್ ಇದೆ. ಅದರಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸು ಜಾಸ್ತಿ ಬರೋ ಚಾನ್ಸಸ್ ಇದೆ. ಇನ್ನು ಮಿಕ್ಕಿದ್ದು ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ ಇದೆಲ್ಲ ಕಾಮನ್ ಆಗಿ ಈಕ್ವಲ್ ಆಗಿ ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು ಸ್ಪೆಸಿಫಿಕ್ ಪೇಪರ್ ಇರೋದ್ರಿಂದ ಸ್ಪೆಸಿಫಿಕ್ ಪೇಪರಲ್ಲಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸು ಮತ್ತು ಮಲ್ಟಿಪಲ್ ರಿವಿಷನ್ಸ್ ಬೇಕಾಗಿರೋ ಟಾಪಿಕ್ಸು. ಮಲ್ಟಿಪಲ್ ರಿವಿಷನ್ ಯಾಕೆ ಬೇಕು ಅಂದರೆ ಆ್ಯಕ್ಟ್ಸು ಮತ್ತು ಪಾಲಿಸೀಸಲ್ಲಿ ಇಯರ್ಸು, ಸೆಕ್ಷನ್ಸು ಕೇಳೋದು ಇರುತ್ತೆ. ಮತ್ತು MSMEಯಲ್ಲಿ ಸ್ಕೀಮ್ಸ್ ಕೇಳ್ತಾರೆ. ಅದನ್ನು ಮಲ್ಟಿಪಲ್ ರಿವಿಷನ್ಸ್ ಮಾಡಿದ್ರೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ಕಾನ್ಸೆಪ್ಟ್ ಬೇಸಿಸ್ ಕ್ವಶನ್ಸು ಆಂಟ್ರಪ್ರಿನರ್ಶಿಪ್ಪು, ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು ಇವೆಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೂ ನೀವು ಆನ್ಸರ್ನ ಆರಾಮಾಗಿ ಎಲಿಮಿನೇಷನ್ ಮೆಥಡಲ್ಲಿ ನೀವು ಆನ್ಸರ್ನ ಅರೈವ್ ಮಾಡ್ಬೋದು. ಬಟ್ ಒಂದು ಸತಿ ಓದಿದ್ರೆ ಇದು ಕಾನ್ಸೆಪ್ಟ್ ಬೇಸಿಸ್ ಕ್ವಶನ್ಸು ಆರಾಮಾಗಿ ಮಾಡ್ತೀರಾ. ಬಟ್ ಮಲ್ಟಿಪಲ್ ರಿವಿಷನ್ಸ್ ಬೇಕಾಗಿರೋ ಟಾಪಿಕ್ಸ್ MSME ಆಗಲಿ, ನ್ಯೂ ಏಜ್ ಟೆಕ್ನಾಲಜಿ, ಫಾರಿನ್ ಟ್ರೇಡು, ಆ್ಯಕ್ಟ್ಸ್ ಆ್ಯಂಡ್ ಪಾಲಿಸೀಸ್ಗೆ ನೀವು ಮಲ್ಟಿಪಲ್ ರಿವಿಷನ್ಸ್ ಮಾಡಲೇಬೇಕಾಗತ್ತೆ. ಮತ್ತು ಸ್ಪೆಸಿಫಿಕ್ ಪೇಪರ್ಗೆ ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ನೋಟ್ಸು ಅಪ್ಲೋಡ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಇರೋರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು.